ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ ಅಂತಾರಲೇ. ಇವತ್ತು ಯಾವಾರಪ್ಪ? ಇವತ್ತು ಬುಧವಾರ, ಡೇಟ್ 28 ಮೇ. ಇವತ್ತು ಸ್ವಿಗ್ಗಿನೂ ಮಾಡ್ತಾಯಿಲ್ಲ, ಝೊಮ್ಯಾಟೋನು ಮಾಡ್ತಾಯಿಲ್ಲ, ರ್ಯಾಪಿಡೋ ಮಾಡ್ತಾಯಿದ್ದೀನಿ. ಬೈಕ್ ಟ್ಯಾಕ್ಸಿ ಅಲ್ಲಪ್ಪ, ಫುಡ್ ID ಓನ್ಲಿ. ಫುಡ್ ಬಂದರೆ ಎಕ್ಸೈಟ್ ಮಾಡ್ಕೋತೀನಿ. ಇವಾಗ ನೋಡೋಣ, ಡ್ಯೂಟಿ ಲಾಗಿನ್ ಮಾಡೋದು ಬಿಡೋಣ. ಫಸ್ಟಿಗೆ ಸರ್ವಿಸ್ ಮ್ಯಾನೇಜರ್ ಏನೇನಿದೆ ಗೊತ್ತಿಲ್ಲ ನಮಗೂ, ಏನಾದ್ರ ಬಗ್ಗೆ ಝೊಮ್ಯಾಟೊ ಫುಡ್ ಬಗ್ಗೆ ಅಷ್ಟೊಂದೇನು. ಪಿಕಪ್ ಯಾವ ಥರ ಮಾಡೋದು, ಡ್ರಾಪ್ ಯಾವ ಥರ ಮಾಡೋದು ಅಂತ ಫ್ರೆಂಡ್ ಮಾಡಿ ಕೊಟ್ಟಿದ್ದಾನೆ. ಇವಾಗ ಲಾಗಿನ್ ಆಗಿಬಿಡೋಣ. ಇದೇನು ಗಿವ್ ಎ ಪ್ರಾಮಿಸ್ ಟು ಪ್ರೊಸೀಡ್ ಅಂತೆ, ಡಿಸ್ಪ್ಲೇ ಅದರ್ ಆ್ಯಪ್ಸು. ಓಕೆ, ಇದೇನೇನೋ ಬುಕ್ ಕೇಳ್ತೈತಲ್ಲೋ, ನಮಗೇನು ಮಣ್ಣು ಮಸ್ಸಿನೂ ಗೊತ್ತಿಲ್ಲ. ಓಪನ್ ಆಗೋ ದೇವ್ರೆ, 5G ಬೇರೆ ಇಟ್ಕೊಂಡಿದ್ದೀನಿ ಫೋನ್ನ, ಮರ್ಯಾದೆ ಕಳಿಬೇಡ. ಎಲ್ಲಪ್ಪ ರ್ಯಾಪಿಡೋ 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 ರ್ಯಾಪಿಡೋ. ಓಕೆ, ಅಲೌಡ್. ಓಕೆ, ಅಲೌಡ್ ಆಯಿತು. ಬ್ಯಾಕ್ಗ್ರೌಂಡ್ ಲೊಕೇಶನ್ ಓಕೆ. ಓಕೆ, ಬ್ಯಾಟ್ರಿ ಯೂಸರ್ಸ್ ಓಕೆ. ಹಲೋ, ಸಬ್ಮಿಟ್. ಓಂ ನಮಃ ಶಿವಾಯ, ಜೈ ರ್ಯಾಪಿಡೋ ಅನ್ನ ಹಾಕಿ. ಬೈಕ್ ಟ್ಯಾಕ್ಸಿ ಬೀಳಬೇಡ, ಓನ್ಲಿ ಫುಡ್ ಬೀಳಪ್ಪ. ಒಂದು 40 ರೂಪಾಯಿ 50 ರೂಪಾಯಿ ಇಲ್ಲೇ ಲೋಕಲ್ಲು. ಒಂದು 9 ಗಂಟೆವ್ರು ಮಾಡಿಬಿಟ್ಟು ಒಂದು 400-500 ರೂಪಾಯಿ ಅರ್ನಿಂಗ್ಸ್ ಆದ್ರೆ ಮಾಡ್ಕೊಂಡು ಹೋಗ್ಬಿಡೋಣ. ಅಂದರೆ ಫುಡ್ ID ಮಾತ್ರ. ಫುಡ್ ID ಓಪನ್ ಆಯ್ತಲ್ಲ, ನೋಡೋಣ ಫಸ್ಟು. ಮತ್ತೆ ಫುಡ್ಡು ಪಾರ್ಸಲ್ ಗಿರ್ಸಲು ಐತೆ. ಪಾರ್ಸಲ್ ಹೋಗಲ್ಲ, ಬೈಕ್ ಟ್ಯಾಕ್ಸಿನೂ ಹೋಗಲ್ಲ, ಓನ್ಲಿ ಮಾತ್ರ ಫುಡ್ಡು. ಇವಾಗ IDC ಬಿಟ್ಟರೆ ಉಡುಪಿ ಕನ್ನಡ ನೀವು ಎರಡೇ ಆರ್ಡ್ರದು ಹೋಟೆಲ್. ಯಾಕಂದ್ರೆ ಲೋಕಲ್ ಬೀಳು ಇವೇ ಅಲ್ವಾ, IDCದು ಲಾಂಗ್ ಬೀಳ್ತಾವೆ ಆಲ್ಮೋಸ್ಟು, ಆದರೆ ಹೋಗಲ್ಲ. ಫುಡ್ ID ಮಾತ್ರ ಲೋಕಲ್ ಹೊಡಿಯೋಣ ಅಷ್ಟೇ. ಹತ್ತತ್ರ 1 ಕಿಲೋಮೀಟ್ರು 2 ಕಿಲೋಮೀಟ್ರು ಓನ್ಲಿ. ಸಂಜಯ್ ನಗರ, RT ನಗರದಲ್ಲಿ ಇಷ್ಟೇ ಹೊಡ್ಕೊಂಡು ಹೋಗೋಣ. ಇರಿ, ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ ಒಂದು A2B, ಆನಂದ್ A2Bಯಿಂದ ಆರ್ಡ್ರ್ ಬಿದ್ದಿರೋದು 7:40 ಗಂಟೆಗೆ. A2B ಪಿಕಪ್ ಬಿತ್ತು. A2Bಯಿಂದ ಮತ್ತೆ ಎಲ್ಲಿ ಬಿದ್ದೈತೆ ಗೊತ್ತಿಲ್ಲ, ಸುಮ್ಮನೆ ಹೊಡಿತಾ. ಸ್ವಿಗ್ಗಿ ಮಾಡ್ತಾಯಿಲ್ಲ, ರ್ಯಾಪಿಡೋ ಸುಮ್ಮನೆ ನೋಡೋಣ, ಟ್ರಯಲ್ ಅಂತ 1-2 ಅವರ್. ಸರಿ ಬರೋಣ, ಮೆತ್ತಗೆ ಬರೋ. ಒಪ್ಪ ನೋಡ್ರಲ್ಲ ಬೋಸ್ ಹೆಂಗೆ ಬಂದ. ಮೆತ್ತಗೆ ಬಾರಲ್ಲ ಗುರು, ಯಾವ ರೇಂಜಿಗೆ ಬರ್ತಾವ ನೋಡಿ. BMTCದವನು ಅವ್ನು ಹೆಂಗಾದ್ರೂ ಬರಲಿ, ನಾವು ನೋಡ್ಕೊಂಡು ಹೊಡೆಯೋಣ ಅಷ್ಟೇ. ಫಸ್ಟ್ನೇ ಆರ್ಡ್ರ್ A2B ಗಂಗಾನಗರಕ್ಕೆ ಹೋಗ್ಬೇಕು. ಇವಾಗ ಫುಡ್ ರೆಡಿ ಐತಲ್ಲ, ಗೊತ್ತಿಲ್ಲ ಅದು ಹೆಂಗೆ ತೋರಿಸುತ್ತೆ ಅಂತ. ನಮ್ಮ ತಾಯಿನಗೂ ಗೊತ್ತಿಲ್ಲ ಅದು. ಹೋಗೋಣ ಒಟ್ಟಿನಲ್ಲಿ, ಪಿಕಪ್ ಹೋದ್ಮೇಲೆ ಸಿಗ್ತೀನಿ. ಇವಾಗ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇನ್ನೂ ಫುಡ್ ರೆಡಿ ಇಲ್ಲ. ಆಫ್ಟರ್ 4 ಮಿನಿಟ್ಸ್ ಮೇಲೆ ಇನ್ನೂ ರೆಡಿ ಆಗುತ್ತೆ ಅಂತ ಹೇಳಿರೋದು. ಗೀ ಪೊಂಗಲು 110 ರೂಪಾಯಿದು ಒಂದು, ರವಾ ಕೇಸರಿ 95 ರೂಪಾಯಿದು ಒಂದು, ಇದ್ಯಾವುದೋ ನವರತ್ನಂ 200 ಗ್ರಾಮ್ಸ್ದು 2 267 ರೂಪಾಯಿದಕ್ಕೆ. ನೋಡೋಣ ಎಲ್ಲೆಲ್ಲಿ ಡ್ರಾಪ್ ಅದೇನಾದ್ರು ತೋರಿಸುತ್ತಾ ಇದರಲ್ಲಿ. ಕಸ್ಟಮರ್ ಕಾಲ್ ಸಪೋರ್ಟ್ಸೇ ಇರೋದು, ಯಾವುದೋ ತೋರಿಸಲ್ಲ. ಪಿಕಪ್ ಆದಮೇಲೆ ತೋರಿಸುತ್ತೆ ಅನಿಸುತ್ತೆ. ಫೋಟೋ ಹೊಡೆದ್ಬಿಟ್ಟು ಸಿಗ್ತೀನಿ. ಇನ್ನೂ ಫುಡ್ಡು ರೆಡಿ ಇಲ್ಲ, ಏನೂ ಇಲ್ಲ. ಇವಾಗ ಫಸ್ಟ್ನೇ ಆರ್ಡ್ರ್ ಇಸ್ಕೊಂಡಿರೋದು. ಅಕ್ಸೆಪ್ಟ್ ಫುಡ್ ಪಿಕಪ್, ಪ್ರೊಸೀಡ್, ಡ್ರಾಪಲ್ಲಿ ಗೋ ಟು ದ ನೋ ಥ್ಯಾಂಕ್ಸ್. ಮ್ಯಾಪ್ ಡ್ರಾಪ್ ಇಲ್ಲಪ್ಪ, 2.5 ಕಿಲೋಮೀಟ್ರ್ ತೋರಿಸೈತೆ. ಹೋಗೋಣ ಬರ್ರಿ, ಫಸ್ಟ್ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕ್ಕೆ. ಇವಾಗ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಮನೆ ನಂಬರು 89. ಯಾವ ಕಡೆಯಪ್ಪ, ರೈಟಾ ಲೆಫ್ಟಾ ಒಂದು ತಿಳಿತಾ ಇಲ್ಲ. 89 ಮುಂದೆ ಇರಬೇಕು. ಇಲ್ಲೇ ಇದ್ದಾರೆ, ಕಸ್ಟಮರ್ ಕೈ ಮಾಡ್ತಾರೆ. ಕೊಟ್ಬಿಡೋಣ. ಕಾಲ್ ಕಸ್ಟಮರು, ಫೋಟೋ ಅಪ್ಲೋಡು. ಥ್ಯಾಂಕ್ ಯು ಸರ್. ತೊಗೊಳ್ಳಿ. ಇಲ್ಲ, ಬೆಳಗಾವಿ ಸರ್, ಬೆಳಗಾವಿ. ಹೌದಾ? ಓಹೋ, ಅದೇ ಮರಾಠ ಮಾತ್ರ. ಅಂದರೆ ಕಾಸ್ಟ್ ಮರಾಠ, ಎಲ್ಲ ಮರಾಠನೇ ಮಾತಾಡೋದು. ಹೌದಾ? ಹೌದಾ, ಓಕೆ, ಥ್ಯಾಂಕ್ ಯು ಸರ್. ನೇವಿ ಆಫೀಸರ್ ಅಂತೆ, ಅವರು ಮರಾಠ ಅಂತೆ. ಆದರೆ ಕನ್ನಡನೇ ಮಾತಾಡೋದು ಯಾವಾಗಲೂ ಇದ್ರೂ. ಜಾತಿ ಮರಾಠಿ ಆದರೆ ಏನಾಯ್ತು ಬ್ರೋ, ಕರ್ನಾಟಕದಲ್ಲಿ ತಾನೇ ಉಣ್ತಾ ಇದ್ದೀವಿ. ಕನ್ನಡಿಗನೇ ಕರ್ನಾಟಕ. ಜೈ ಕನ್ನಡಾಂಬೆ. ಇದ್ಯಾವುದು ಮತ್ತಿಕೆರೆ ಬೈಕು ಯಾವಾಗಲ್ಲ ಎಲ್ಲ ಬೈಕ್ಗಳೇ ಬೀಳ್ತಾ ಇದ್ದಲ್ಲ. ಅವ್ರು ನೇವಿ ಆಫೀಸರ್ ಅಂತೆ. ಅಂದರೆ ಅಲ್ಲಿ ನಮ್ಮ ಹೆಸರು ಬರುತ್ತಲ್ಲ, ನಮ್ಮ ಡೆಲಿವರಿ ಬಾಯ್ದು, ಅವ್ರ ಹೆಸರು ನೋಡಿಬಿಟ್ಟು ಥ್ಯಾಂಕ್ ಯು ಸುಭಾಷ್ ಜಾಧವ್ ಅಂದ್ರಲ್ಲ. ಅಂದರೆ ನಮ್ಮ ಸರ್ನೇಮ್ ಜಾಧವ್ ಅಲ್ವಾ, ಅದಕ್ಕೆ ಅವ್ರು ಮಾತಾಡ್ಸಿದ್ರು. ಚೆನ್ನಾಗಿ ಮಾತಾಡೋರು. ಒಬ್ಬೊಬ್ರು ಕಸ್ಟಮರ್ ಮಾತಾಡ್ತಾರೆ, ಎಲ್ಲರೂ ಒಬ್ಬೊಬ್ಬರು ಡೆಲಿವರಿನ. ಹೋಗೋ ಕಡೆ ಪಿನ್ಯಾಗ ಯಾವನು ಹೋಗ್ತಾನೆ ಅಷ್ಟೊಂದು ದೂರ. ಅದು ಫುಡ್ಡು ಪಿನ್ಯಾಗ ಬಿದ್ದೈತೆ. ಹೊಡಿಯೋಣ
ನೋಡ್ರಿ ಎಲ್ಲರೂ ಕೆಟ್ಟವ್ರು ಅಂತ ಆಗಲ್ಲ. ನನಗಿದ್ದವ್ರಿಗೂ ಯಾವ ಕಸ್ಟಮರ್ ಕೆಟ್ಟದಾಗಿ ರೂಢಿ ಮಾಡಿಲ್ಲ. 3 ವರ್ಷದಿಂದ ನಾನು ಡೆಲಿವರಿ ಕೆಲಸ ಮಾಡ್ತಾಯಿದ್ದೀನಿ. ಒಂದು ದಿವಸನೇ ಯಾವತ್ತು ನಾನು ಲೇಟ್ ಮಾಡಿ ಬಂದರೂ ಲೇಟ್ ಆಗಿ ಬಂದಿದ್ದೆ ಅಂದರೆ ಆಲ್ಮೋಸ್ಟು 3rd ಫ್ಲೋರ್ ಬಂದು 2nd ಫ್ಲೋರ್ ಅದು ಮಾಮೂಲಿ ಇದ್ದಿದೆ. ಅದ್ಬಿಟ್ಟು ಇದ್ರ ಕೆಟ್ಟದಾಗಿ ಬೈಯೋದಾಗಲಿ ಯಾರೂ ಮಾಡಿಲ್ಲ. ಬೈದ್ರೆ ಬಿಟ್ಬಿಡ್ತೀನ ನಮ್ಮ ಮನೆಗೆ ದೇವ್ರು ಮಾಡಿಬಿಡ್ತೀನಿ. ಯಾರ ಹತ್ರ ಅನಿಸ್ಕೊಳ್ಳೋಕೆ ನಮ್ಮ ಮನೆಗೆ ನಮಗೆ ಇದನ್ನು ಏನು ಡೆಲಿವರಿ ಚಾರ್ಜಸ್ ಕೊಡ್ತಾನೆ ಅಂತ ಹೇಳ್ತಾರೆ. ಡೆಲಿವರಿ ಚಾರ್ಜಸ್ ನಮ್ಮ ಮನೆಗೆ ನಮಗೆ ಕೊಡ್ತಾನೆ. ಅವ್ನು ಕಂಪ್ನಿಗೆ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಕಂಪ್ನಿನ ನಮಗೆ ಕೊಡ್ತಾನೆ. ಎಲ್ಲರಿಗೇನು ಸೆಟ್ ಗೊತ್ತಾ, ಕಸ್ಟಮರ್ಗಳಿಗೆ ಆರ್ಡ್ರ್ ಮಾಡೋರಿಗೆ ಮೈಂಡಲ್ಲಿ ಏನಿರುತ್ತೆ ಅಂದರೆ, ಆರ್ಡ್ರ್ ಮಾಡಿದ್ವಪ್ಪ ನಾವು ಡೆಲಿವರಿ ಚಾರ್ಜ್ ಕೊಟ್ಟಿಲ್ವಾ, ಡೆಲಿವರಿ ಚಾರ್ಜ್ ನೀವು ನಮಗೆ ಕೊಟ್ಟಿರಲ್ಲ, ಡೆಲಿವರಿ ಬಾಯ್ಸ್ಗೆ ಡೈರೆಕ್ಟಾಗಿ ಏನು ಹೋಗ್ಲಿ ಬಿಡಪ್ಪ ಟಿಪ್ಸ್ ಕೊಟ್ಟಾನೆ ಡೈರೆಕ್ಟಾಗಿ. ಇಲ್ಲ ತಾನೇ, ಅವನು ಇದಕ್ಕೆ ಸ್ವಿಗ್ಗಿ ಆ್ಯಪ್ಗೆ ದುಡ್ಡು ಕಟ್ತಾನೆ. ಅವನು ಸ್ವಿಗ್ಗಿ ಆ್ಯಪ್ದವ್ನು ನಮಗೆ ಆರ್ಡ್ರ್ ಕೊಡ್ತಾನೆ. ಅಷ್ಟೇ ಡಿಫ್ರೆಂಟ್. ಅವ್ನು ಕಂಪ್ನಿಗೆ ಕೊಡೋದು ದುಡ್ಡನ್ನ, ನಮಗೆಲ್ಲ ಡೈರೆಕ್ಟಾಗಿ ಏನು ಟಿಪ್ಸ್ ಕೊಟ್ಟರೆ ಬರೋಲ್ಲಪ್ಪ, ಟಿಪ್ಸ್ ಕೊಟ್ಟಾನೆ ಹೋಗ್ಬೇಕಂತ ಏನಾದರೂ ಇರುತ್ತಪ್ಪ ನಮಗೂ ಮೈಂಡಲ್ಲಿ ಒಂದು. ಅವ್ನು ಕೊಡೋದೇ ದುಡ್ಡು ಇದಕ್ಕೆ ಕಂಪ್ನಿದವ್ನಿಗೆ, ಸ್ವಿಗ್ಗಿದವ್ನು ಆಮೇಲೆ ನಮಗೆ ಅದನ್ನು ಮಾಡ್ತಾನೆ. ತುಂಬ ಮೈಂಡ್ ಸೆಟ್ಟಲ್ಲಿ ಡೆಲಿವರಿ ಆ್ಯಪ್ ಸ್ವಿಗ್ಗಿ ಅಂತ ಹೇಳೋದು, ಝೊಮ್ಯಾಟೊ ಆಗಲಿ ಬೇರೆ ಬೇರೆ ಆ್ಯಪ್ಸ್ಗಳಲ್ಲಿ ಅವ್ನು ಮಾಡೋ ಎಲ್ಲ ಕಸ್ಟಮರಲ್ಲಿ ಮೈಂಡ್ ಸೆಟ್ ಅದೇ ಇರುತ್ತೆ, ನಾವು ದುಡ್ಡು ಕೊಟ್ಟಿಲ್ವಾ ಅಂತ. ಮೊನ್ನೆನೋ ನಂಗೆ ಹೆಂಗೆ ಅಂತ ದುಡ್ಡು ನಾನು ಡೈರೆಕ್ಟಾಗಿ ಅಂದ್ಬಿಟ್ಟೆ ಅವ್ನಿಗೆ, ದುಡ್ಡು ನೀನು ನನಗೆ ಕೊಟ್ಟಿಲ್ಲ, ಕಂಪ್ನಿ ಕೊಟ್ಟಿದ್ದೆ, ಕಂಪ್ನಿ ನನಗೆ ಕೊಟ್ಟಿರೋದು ಅಂತ ಅಂದ್ಬಿಟ್ಟೆ. ಸುಮ್ಮನೆ ಒಳಗಡೆ ಹೋಗ್ಬಿಟ್ಟ. 3rd ಫ್ಲೋರ್ ಅಂತೆ, ಲಿಫ್ಟ್ ಇಲ್ಲ ಏನಿಲ್ಲ. ಲಿಫ್ಟ್ ಐತೆ, ವರ್ಕಿಂಗ್ ಇಲ್ಲ. ಸರ್ 1 ಫ್ಲೋರ್ ಬನ್ನಿ ಸರ್, ಇಲ್ಲ 1.5 ಫ್ಲೋರ್ ಬನ್ನಿ ಸರ್ ಅಂತಂದೆ. ಬನ್ನಿರಿ ಡೆಲಿವರಿ ಚಾರ್ಜ್ ಕೊಟ್ಟಿಲ್ಲ. ಹೋದ್ಮೇಲೆ ಹೇಳ್ದೆ, ಕೊಟ್ಟಾದ್ಮೇಲೆ ಕ್ಯಾಶ್ ಆನ್ ಡೆಲಿವರಿ ಇರ್ತಲ್ಲ, ಕ್ಯಾಶ್ ಇಸ್ಕೊಂಡು ಸುಮ್ಮನೆ ಇದೆ. ಅದಾದಮೇಲೆ ಕೊಟ್ಟಿದ ತಕ್ಷಣ ಹೇಳ್ಬಿಟ್ಟೆ ಅವ್ನಿಗೆ, ನೀನು ಕೊಟ್ಟಿರೋದು ನೀನು ನನಗೆ ಕೊಟ್ಟಿಲ್ಲ, ಸ್ವಿಗ್ಗಿ ನನಗೆ ಆ್ಯಪ್ದವ್ನು ಕೊಟ್ಟಿರೋದು ಕಂಪ್ನಿದವನು, ನೀನು ಕಂಪ್ನಿಗೆ ಪೇ ಮಾಡಿದ್ಯಾ. ಯಾಕಂದರೆ ಡೆಲಿವರಿ ಚಾರ್ಜ್ ಫುಲ್ಲಾಗಿ ನಮಗೇನು ಕೊಡೋಲ್ಲ ಅವನು, ಅದ್ರ ಕಟ್ ಮಾಡಿಬಿಟ್ಟೆ ಕೊಡೋದು ಡೆಲಿವರಿ ಚಾರ್ಜ್. ಅದನ್ನ ಮೈಂಡಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಡೆಲಿವರಿ ಚಾರ್ಜಸ್ ಕಟ್ತಾರಲ್ಲ ಕಸ್ಟಮರ್ಸ್, ಅದನ್ನು ಫುಲ್ ಅಮೌಂಟ್ ನಮಗೆ ಕೊಡೋಲ್ಲ, ಅದನ್ನು ಕಟ್ ಮಾಡಿಬಿಟ್ಟೆ ಕೊಡೋದು ಅವನ್ನೆಲ್ಲ ಚಾರ್ಜಸ್ಗಳು. ಅದಕ್ಕೆ ಹೇಳೋದು. ಏನು ಗುರು ಇವೆಲ್ಲ ಬೈಕ್ಗಳೇ ಬೀಳ್ತಾ ಇದ್ದಾವೆ ಇಷ್ಟೊಂದು. ನಮ್ಮ ಮನೆಗೆ ಫುಡ್ ಮಾಡೋಕ್ಕೆ ಬಂದಿದ್ದು, ಅದು ಆಫ್ ಮಾಡೋಕೆ ಆಪ್ಷನ್ಸು ಇಲ್ಲ. ಯಾವುದೋ ಬೈಕ್ದು ರ್ಯಾಪಿಡೋದಲ್ಲಿ ಎಲ್ಲ ಬರ್ತಾ ಇರೋದು, ಸುಮ್ಮನೆ ಸ್ಕಿಪ್ ಮಾಡ್ತಾ ಇದ್ದೀನಿ ಅವಾಗಿಂದ. ಆಲ್ಮೋಸ್ಟ್ ತುಂಬ ಹೊತ್ತಿಂದ ನೋಡ್ತಾ ಇದ್ದೀನಿ ನಾನು, ಅರ್ಧ ಗಂಟೆಗೆ. ರ್ಯಾಪಿಡ್ ಮಾಡೋದು ತುಂಬ ಕಷ್ಟ ಫುಡ್ಡಲ್ಲಿ. ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಬೈಕ್ ಟ್ಯಾಕ್ಸಿನ ಮಾಡೋಕ್ಕೆ ಹೋಗಲ್ಲ, ಎಲ್ಲಾದರೂ ಅಪರೂಪ. ಎಲ್ಲರೂ ಹೋಗೋದು ಇರುತ್ತಲ್ಲ ಬೇರೆ ಏರಿಯಾಗಳಿಗೆ, ಅಲ್ಲಿ ಫ್ರೆಂಡ್ಸ್ ಕಡೆ ಆ ಕಡೆ ಹೋಗ್ಬೇಕಾದ್ರೆ ಯಾವುದೋ ಒಂದು ರ್ಯಾಪಿಡ್ ಎತ್ತಾಕೊಂಡು ಹೋಗಿರ್ತೀನಿ, ಬರ್ಬೇಕಾದ್ರೆ ಒಂದು ರ್ಯಾಪಿಡ್ ಎತ್ತಾಕೊಂಡು ಬಂದಿರ್ತಿಲ್ಲ. ಬೇರೆ ಬರೋರ್ಗು ಯಾವುದಾದ್ರು ಬೀಳೋರ್ಗು ಸುಮ್ಮನೆ ಹೋಗ್ಕೊಂಡು ದುಡ್ಡು ಮಾಡಬೇಕು. ಬೆಂಗಳೂರಲ್ಲಿ ಖಾಲಿ ಕೂತ್ಕೊಂಡ್ರೆ ಆಗಲ್ವಲ್ಲ. ಇರಿ ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಇವಾಗ ಒಂದು ಒಬ್ರಿದೊಂದು ಬಿದ್ದಿರೋದು. ಈ ರೆಸ್ಟೋರೆಂಟಾಗ ಇದನ್ನು ಬರೋಲ್ಲ, ಡೋರ್ ನಂಬರ್ 50, ಪಿಕಪ್ ಅಡ್ರೆಸ್ಸು ಆಬ್ರಿ. ಇರಿ ಕೇಳೋಣ ರೆಡಿ ಅಂತ. ಸರ್ ಇದು ರೆಡಿ ಇದೆ, 1150 ಸರ್, 1150 ನೋಡಿ. ಏನು ರ್ಯಾಪಿಡ್ ಇವತ್ತೇ ಮಾಡ್ತಾ ಏನು ಗೊತ್ತಾಗ್ತಾಯಿಲ್ಲ ನಮಗೂ. ಸ್ವಿಗ್ಗಿ ಆರ್ಡ್ರು, ಕೇಕ್ ಇರೋದು ಹಾಂ ನೋಡಿ. ಇರಿ ಪಿಕಪ್ ಆದಮೇಲೆ ಸಿಗ್ತೀನಿ. ಇವಾಗ 2ನೇ ಆರ್ಡ್ರು ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಎಲ್ಲಿ ಇದು MLA ಅವ್ರ ಮನೆ ಹತ್ರ. ಇವರು ಯಾವ MLA ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ MLA ಅವ್ರ ಮನೆ ಅಂತ ಗೊತ್ತು, ಆದರೆ ಅವ್ರ ಹೆಸರು ಗೊತ್ತಿಲ್ಲ, ಏನಿಲ್ಲ. 105 ಯಾವುದಪ್ಪ ಮನೆ ನಂಬರು, 105. ದೇವ್ರೆ ಏನು ರೋಡ್ಗಳು, ದಡಕ್ 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 ದಡಕ್. ನೋನು ಹೋದ ಹೋಗ್ರ ಆ ಕಡೆ, ಡ್ರಾಪೇ ಕೊಟ್ಟಿಲ್ಲ ನನ್ನ ಮಕ್ಕಳು. ಹೌದು, ಇನ್ನು ಕಾಲ್ ಕಸ್ಟಮರ್ ಕಾಲ್ ಹೋಗೋಣ ನಾವು. ಇದೇನು ಗುರು ಕಾಲ್ ಹೋಗ್ತಲ್ಲ. ಸ್ವಿಗ್ಗಿ ಬಂತು, ಕಾಲ್ ಬಂತು. ಹಲೋ, ಯಾವ ಮನೇನೋ ಗೊತ್ತಿಲ್ಲ. ಹಲೋ, ಅಪ್ಲೋಡ್ ಇಮೇಜ್ ಎಲ್ಲೈತೆ ಮನೆ. ಇದು ಕಸ್ಟಮರ್ ಫೋನ್ ಮಾಡ್ತಾರೆ. ಹಲೋ, ಯಾವುದಪ್ಪ 105 ಡೋರ್ ನಂಬರ್ ಅಂತ ಹಾಕೋರು ಅಷ್ಟೇ. ಯಾವ ಮನೆ ಅಂತ ಗೊತ್ತಾಗ್ತಲ್ಲ. ಕಾಲ್ ಕಸ್ಟಮರ್ ಏನು ಕಾಲೇ ಹೋಗ್ತಾಯಿಲ್ಲ. ಇದು ಮತ್ತೆ ಮಾಡಿಬಿಡೋಣ. ರಿಕ್ವೆಸ್ಟ್ ವೆರಿ ಸೂನ್. ಡೈರೆಕ್ಟಾಗಿ ಬಂದುಬಿಡುತ್ತಲ್ಲ ರೀ ಕಾಲ್. ಇದು ಯಾವ ಸೈಡಪ್ಪ, ಕಾಲು ಪಿಕ್ ಮಾಡಲ್ವಲ್ಲ ಕಸ್ಟಮರ್ಸು. ಯಾವುದು
ಇಲ್ಲಿ ನೋಡ್ರಿ 71. ಹಲೋ, ಇದೇನಿದು ಇವ್ರು ಕಸ್ಟಮರ್ ಕಡೆಯಿಂದ ಕಾಲೇ ಹೋಗ್ತಲ್ಲ. ಹೋಗ್ರಲ್ಲಿ ಈ ನನ್ನ ಮಗಳ ಇದೇ ಡ್ರಾಪ್ ಕೊಡೋಕ್ಕಾಗ್ತಲ್ಲ, ಅದರಲ್ಲಿ ಬರೀ ಮತ್ತೆ ಇನ್ನೂ ಆರ್ಡ್ರ್ಗಳು ಬರ್ತಾ ಇದ್ದಾವೆ. ಅಂದರೆ ಬೈಕ್ ಟ್ಯಾಕ್ಸಿಗಳು ಬರ್ತಾ ಇರೋದು ಆಲ್ಮೋಸ್ಟು. ರ್ಯಾಪಿಡ್ ಮಾಡೋದು ತುಂಬ ಕಷ್ಟ, ಬೈಕ್ ಟ್ಯಾಕ್ಸಿ ಏನು ಮಾಡೋದು, ಕಾಲೇ ಪಿಕ್ ಮಾಡ್ತಲ್ಲ ನೋಡಿ. ಲೊಕೇಶನ್ ಹತ್ರ ಕರೆಕ್ಟ್ ಲೊಕೇಶನ್ ಹತ್ರನೇ ಇದ್ದೀನಿ. ಆದ್ರೂ ಮೇಡಮ್ ಡೆಲಿವರಿ ಬಾಯ್ ಮೇಡಮ್, ಲೊಕೇಶನ್ ಹತ್ರ ಬಂದಿದ್ದೀನಿ. ಮನೆ ನಮ್ಮ ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ. MLA ಅವ್ರ ಮನೆ ಮುಂದೆ ಸೈಡ್ ಇದೆಯಲ್ಲ, ಅಲ್ಲಿದೆ. ಹಾಂ ಸರ್, ಲೊಕೇಶನ್ ಹತ್ರ ಬಂದಿದ್ದೀನಿ ಸರ್. ಯಾವ ಕಡೆ ಮನೆ ಸರ್ ಇದು? ಮನೆ ನಂಬರ್ ಇಲ್ವಲ್ಲ ಇಲ್ಲಿ? ಹೌದೌದು, ಇಲ್ಲೇ ಇದ್ದೀನಿ ಸರ್. ಯಾವ ಕಡೆ ಬರ್ಬೇಕು ಹೇಳಿ ಸರ್? ಇವಾಗ ಮಧ್ಯೆ ಇದ್ದೀನಿ, ಇವರು MLA ಅವ್ರ ಮನೆ ಇದೆಯಲ್ಲ, ಅಲ್ಲೇ ಇದ್ದೀನಿ. ಯಾವ್ದು MLA ಅವ್ರ ಮನೆನಾ? ಇಲ್ಲ MLA ಅವ್ರ ಮನೆನಾ ಅಂತ ಕೇಳಿದ್ದೆ ಸರ್. ಹಲೋ, ಹಾಂ ಸರ್, MLA ಅವ್ರ ಮನೆನಾ? ಅದೇ ಮನೆನಾ? ಓಕೆ, ಇಲ್ಲೇ ಇದ್ದೀನಿ, ಮೇನ್ ಗೇಟ್ ಹತ್ರನೇ ಇದ್ದೀನಿ. ಹಾಗಾದ್ರೆ ಶ್ರೀ ಲಕ್ಷ್ಮೀ. ಓಕೆ. ಓಹೋ, MLA ಅವ್ರ ಮನೆಗೆ ಬಿದ್ದಿರೋದು ಆರ್ಡ್ರು. ಹಿರಿ ಗಾಡಿ ಕೀನೇ ಆಫ್ ಮಾಡಲಿಲ್ಲವಲ್ಲ. ನಮಗೆ ಇದೊಂದು ಹುಚ್ಚು, ಗಾಡಿನೇ ಆಫ್ ಮಾಡ್ಕೊಂಡು ಹೋಗಲ್ಲ. ಯಾವ್ದು ಮನೆ ಅಂತ ಗೊತ್ತಾಗ್ತಲ್ವಲ್ಲ ಇದರಲ್ಲಿ. ಯೋಗೇಶ್ ಕೃಷ್ಣಪ್ಪ ಸರ್, ಆರ್ಡ್ರ್ ಇರೋದು. ಹೆಸರು ಯೋಗೇಶ್ ಅಂದಲ್ಲ ಸರ್? ತೊಳಿ ಸರ್. ಹಾಂ, ಆಗಿದೆ, ಥ್ಯಾಂಕ್ ಯು ಸರ್. ಅವ್ರು ಯಾರಂತ ಗೊತ್ತಿಲ್ಲ ನಮಗೂ, ಯಾವ MLA ಅಂತ ಮುಂದೆ ಅಂತ ನಮಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗಲಿ ಬಿಡಿ. ಯಾರಾದರೂ ಇಲ್ಲಿ 5 ಸ್ಟಾರ್ ರೇಟಿಂಗು. ರೇಟಿಂಗ್ ಬೇರೆ ಕೊಡ್ಬೇಕಾ ಇದರಲ್ಲಿ, ಬ್ಯಾಕ್ ಟು ಬೇಕು. ಇವಾಗ ಎಲ್ಲೆಲ್ಲ ಆರ್ಡ್ರ್ ಕೊಡ್ತಾನೆ ನೋಡೋಣ. ಮತ್ತೆ 68 ರೂಪಾಯಿ 2 ಆರ್ಡ್ರ್ ಹೊಡೆದಿದ್ದೀನಿ. ಏನು ಆರ್ಡ್ರ್ಗಳು ಬೀಳ್ತಾವೆ ಬರೀ ನೋಡಿ. ಓನ್ಲಿ ಫಾರ್ ಬೈಕ್ಗಳೇ ಬೀಳ್ತಾ ಇರೋದು. ಏನು ಬೈಕು ಓನ್ಲಿ ಬೈಕು. ಹೋಗ್ರ ಕಡೆ ಸುಮ್ಮನೆ ಸ್ವಿಗ್ಗಿ ಅದು ಇದು ಮಾಡಿದ್ದು ಬೆಸ್ಟ್ ಅಲ್ಲ. ನೋಡೋಣ ಅಂತ ಬಂದರೆ ಬೈಕ್ ಇದ್ರದ್ದು ಫುಡ್ ಆರ್ಡರ್ ಹೊಡೆಯೋಣ ಅಂದ್ರೂ ಆಗಲ್ಲಪ್ಪ. ರ್ಯಾಪಿಡೋದಲ್ಲಿ ಫುಡ್ ಹೊಡೆಯೋದು. ಇನ್ನೂ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಆರಾಮಾಗಿ, ಆದರೆ ನಾನು ಜಾಸ್ತಿ ಮಾಡಲ್ಲ. ಯಾವಾಗಾದ್ರು ಅಪ್ರೂಪ ಮಾಡ್ತೀನಿ ನೋಡಿ. ಎಲ್ಲ ಬೈಕ್ಸು, ಓನ್ಲಿ ಫಾರ್ ಬೈಕ್ಸು. ಟಿಪ್ಸ್ ಬೇರೆ ಕೊಟ್ಬಿಟ್ಟು ತೊಗೊಂಡು ಹೋಗ್ತಾವ್ರೆ. ಎಲ್ಲ ಬೈಕ್ಸೇ ಬರ್ತಾ ಇರೋದು, ಬ್ಯಾಕ್ ಟು ಬ್ಯಾಕ್ ಬೈಕ್ಸು. ಆಗಲ್ಲಪ್ಪ, ಡ್ಯೂಟಿ ಆಫ್ ಮಾಡಿಬಿಡ್ತೀನಿ ಫಸ್ಟು. ಏನು 2 ಆರ್ಡ್ರ್ ಹೊಡೆದಿದ್ದೀನಿ, 2 ಅವರ್ ಆಯ್ತು ಲಾಗಿನ್ ಮಾಡಿ. ನಮ್ಮ ಮನೆ ಕೇಳೋದು 68 ರೂಪಾಯಿ ಆಗೈತೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ರ್ಯಾಪಿಡ್ ಮಾಡೋಕ್ಕಾಗ್ತಾಯಿಲ್ಲ. ಓನ್ಲಿ ಫುಡ್ ಮಾಡಬೇಕಂತ ಬಂದಿದ್ದು. ಏನು ಸ್ವಿಗ್ಗಿ ಆರ್ಡ್ರಸ್ಸೇ ಕೊಡೋದು, ಮ್ಯಾಜಿಕ್ ಪಿನ್ನು ಮತ್ತು ಸ್ವಿಗ್ಗಿಗೆ ಆರ್ಡ್ರ್ ಕೊಡೋದು. ನೋಡೋಣ ಅಂತ ಬಂದೆ. ಏನು ಆ ಥರ ಏನು ಇದನ್ನು ಅನಿಸ್ಲಿಲ್ಲ ನನಗೆ. ಏನು ಮಾಡ್ತೀನಿ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿರೋದು ನೋಡಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.